ಕಾರಣ ಜಿಗಜಿಣಗಿ ಅವ್ರು ಹೇಳ್ಯಾರ ಈ ಮಾತು. ಮತ್ತು ಅವರೇ ಅದೇ ಅವರೇ ಮಿನಿಸ್ಟರ್ ಇದ್ರಲ್ಲ, ಅವ್ರು ಕಾರವಾರ ಮಿನಿಸ್ಟರ್ ಇದ್ರು, ನೀರಾವರಿ ಸಚಿವರು ಇದ್ರು, ಮತ್ತು ಅವರೇ ಜಿಗಜಿಣಗಿ ಅವರೇ ಇದ್ರು. ಆ ಟೈಮಾಗಿ ಹೇಳ್ಬೇಕು ಅವರು. ಈಗ ಯಾಕೆ ಹೇಳ್ತಾರೆ? ಆಗಿದ್ದು ಅದು 2009 ಮಂಜೂರಾಗಿ 2013 ಮುಗಿಬೇಕ್ರಿ ಸರ್. ಅದು ಚರ್ಚಾಣಿ ಎತ್ ನೀರಾವರಿ ಒಟ್ಟು 9,250 TMC ನೀರನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ. 21,000 ಎಕರೆ ನೀರಾವರಿ ಆಗುತ್ತೆ. ಅದಕ್ಕೆ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿ ವಾಸ್ತವಿಕತೆ ಏನಿತ್ತಪ್ಪ ಅಂದ್ರೆ, ನಾನು ಚುನಾಯಿತ ಪ್ರತಿನಿಧಿ ಆಗೋಕ್ಕಿಂತ ಮುಂಚೆ ಅದನ್ನು ನುಂಗಿ ಬಿಟ್ಟಿದ್ರು ಅಂತ ನನ್ನ ಭಾವನೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿಲ್ಲ. ಬಹುಶಃ ಅಲ್ಲಿ ಏನು ಒಂದು ಕೆಲವು ಕಡೆ ಪೈಪೇ ಹಾಕಿಲ್ಲ, ದುಡ್ಡು ಎಲ್ಲ ಎತ್ತಿಬಿಟ್ಟಾರೆ. ಈ ಟೈಪ್ ಮಾಡಿದರು. ಎಮ್ ಡಿ ಬಂದು ಎದುರುಗಡೆ ಹೇಳಿ MD ಕೈಲಿ ಮತ್ತೆ ಇದು ಮಾಡಿಸಿ ಎಲ್ಲವನ್ನ ಅವರಿಗೆ ಒಟ್ಟು ನೀರಾವರಿಗೆ 620 ಔಟ್ಲೆಟ್ಗಳದಾವ್ರಿ. ಆ 620 ಔಟ್ಲೆಟ್ಗಳಲ್ಲಿ ಒಂದು ಸುಮಾರು 50% ಒಟ್ಟು ಸ್ಟಾರ್ಟ್ ಆಗಿತ್ತಿಲ್ಲ. ಅಂದರೆ ಒಟ್ಟು ಅಲ್ಲಿ ಪೈಪ್ನೂ ಇಲ್ಲ, ಏನೂ ಇಲ್ಲ. ಒಟ್ಟು ಇದು ಮುಗಿದಿದೆ. ನಾನೇ ಪ್ರಶ್ನೆ ಹಾಕಿದ್ದೆ, ಫಸ್ಟ್ ಪ್ರಶ್ನೆನೇ ಚರ್ಚಾಣಿ ಎತ್ ನೀರಾವರಿ ಏನಾಯಿತು, ಯಾವ ಹಂತದಲ್ಲಿದೆ ನನಗೆ ತಿಳಿಸ್ಬೇಕಂತ ಅಸೆಂಬ್ಲಿ ಪ್ರಶ್ನೆ ಹಾಕಿದಾರೆ. ಅವ್ರು ಉತ್ತರ ಕೊಟ್ಟರು, ಮುಗಿದಿದೆ, ನೀರಾವರಿ ಆಗಿದೆ ಅಂತ ಕೊಟ್ಟರು. ಅಲ್ಲಿ ಪೈಪ್ನೂ ಇಲ್ಲ, ನೀರ್ನೂ ಇಲ್ಲ. ನೀರಾವರಿ ಆಗಬೇಕು, ನೀರು ಇಲ್ಲ, ಪೈಪ್ನೂ ಇಲ್ಲ. ಗೋಲ್ಮಾಲ್ ಇನ್ನೇನಾಗ್ಯದೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಕಂಪ್ಲೀಟ್ 500 ಕೋಟಿ. 500 ಕೋಟಿ 50 ಕೋಟಿದು ಮಾಡ್ಯಾರ ಅವರು. ಮುಂಚೆನೂ ಒಟ್ಟಿನಲ್ಲಿ ಅದನ್ನು ಎತ್ತಿ ಹಾಕಬೇಕಂತ ಮಾಡಿದ್ರು. ನಾನು MD ಜೊತೆ ಹೋರಾಟ ಮಾಡಿ MD ಇಲ್ಲಿ ಬಂದು ಕರೆಸಿ ಚಡ್ಚಾಣ ಇವಾಗ ಕೂಡಿಸಿ ಅವ್ರಿಗೆ ಎಲ್ಲರಿಗೂ 620 ಔಟ್ಲೆಟ್ಗಳಿಗೆ ಬೇಕಾದ್ರೆ ನೀವು ನೀರು ಎಲ್ಲರೇ ಬರ್ತದೆ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ನೋಡಿಲ್ಲ ಅಂದ್ರೆ ನನಗೆ ಮಾಡಿಕೊಡ್ಬೇಕು ನೀ ಯಾವುದೇ ಪರಿಸ್ಥಿತಿಗೆ ಅಂದಾಕರೆ ಮಾಡ್ಯಾರ. ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಸಮಯ ಸಿಕ್ತಂದ್ರೆ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ಬೇಕಂತ ಮಾಡಿವಿ. ಅದಕ್ಕೆ ನಾವು ಅಕ್ಷರಶಃ ಹೇಳಬೇಕಾದ್ರೆ ನಿನ್ನೆ G. ಪರಮೇಶ್ವರ್ ಬಂದಾಕರೆ ನಾನು ಮಾತ್ರ ನನಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಹೇಳಿಲ್ಲ. ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ G. ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ, ಇಲ್ಲ ಈ ಸರ್ತಿ SC ಒಳಗೆ ನೀವು ಏನಾರ ಪ್ರಾತಿನಿಧ್ಯ ಕೊಡಬೇಕಾದ್ರೆ ಕಟಕದವ್ರು ಕೊಡ್ರಿ ಅಂತ ನಿನ್ನೆನೇ ಹೇಳಿದ್ದಾರೆ ಅವರು. ಯಾಕೆ ಅಂದರೆ ಸಣ್ಣ ಮೈನಾರಿಟಿ ಕಾಸ್ಟ್ ನಮ್ಮದು. SC ಒಳಗೆ ಎಲ್ಲಕ್ಕಿಂತ ಭಾಳಷ್ಟು ಕಡಿಮೆ ಇರುವಂಥ ಜನಾಂಗ ನಮ್ಮದು. ನಮ್ಮ ಜನಾಂಗ ಇನ್ನೂವರೆತನ ಒಬ್ಬನೇ MLA ಇದ್ದೀನಿ ವಿನ ಎಲ್ಲಿ ಯಾರೂ MLA ಸಹಿತ ಇಲ್ಲ. ಮತ್ತು ಕೇವಲ ನನ್ನ ಮತಕ್ಷೇತ್ರ ರಾಜ್ಯದಲ್ಲಿ ಎಲ್ಲಿ ಇಲ್ಲ. ಆದರೆ ನಮ್ಮ ಮತಕ್ಷೇತ್ರದಲ್ಲಿ ಅಂತೂ ನನ್ನ ಓಟ್ ಭಾಳ ಆದರೆ ಒಂದು 100 ಓಟ್ ಅದಾವೆ. ನನ್ನ ಸಮಾಜದ ಅಂದ್ರೆ ಒಂದು 100 ಓಟ್ ಅದಾವೆ. ಆದರೂ ಎಲ್ಲರೂ ಜೊತೆಗೂಡಿಕೊಂಡು ನನಗೆ ಪ್ರಚಂಡ ಬಹುಮತವನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಈ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮತಗಳನ್ನು ಪಡೆದಿದ್ದೀನಿ. ಕಡಿಮೆ ಖರ್ಚು ಮಾಡಿ ಹೆಚ್ಚು ಮತಗಳನ್ನು ಪಡೆದಿದ್ದೀನಿ ಅಂತ ವಿಶ್ವಾಸದಿಂದ ಹೇಳ್ತೀನಿ. ಸರ್ ಏನು ವಿಶ್ವಾಸ ಸರ್ ಕೊಡ್ತಾರಂತೆ ಸರ್? ಹ್ಯಾಂಗೆ ಹೇಳಕ್ಕೆ ಕೊಡ್ತದ್ರಿ ಅವರು? ಅದು ನಿಮ್ಗೆ ಬಾಲ ಮೂಲಗಳು ಇರ್ತಾವೆ, ನಿಮ್ಮದೇ ಕಾಂಟ್ಯಾಕ್ಟ್ಸ್ ಇರ್ತಾವೆ, ನಿಮಗೆ ಆ ಭರವಸೆಗಳನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಈಗ ಯಶವಂತರಾಯಗೌಡರು ಕರೆದು ಮೊದಲೇ ಇಲೆಕ್ಷನ್ಕಿಂತ ಮುಂಚೆ ಎಲ್ಲ ಗೆಲ್ಸ್ಕೊಂಡ್ಬಿಟ್ರಿ ಅಂತೇಳಿ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಆ ರೀತಿ ನಿಮ್ಗೆ ಯಾರಾದ್ರೂ ಏನಾದರೂ ಭರವಸೆ ಕೊಟ್ಟಿಲ್ಲ? ಹಂಗೇನು ಭರವಸೆ ಅಂತ ಹೇಳಿ ಏನು ನೀವು ಮಾಡೇ ಮಾಡ್ತೀವಿ ಅಂತ ಹೇಳಿಲ್ಲ. ನೋಡೋಣಪ್ಪ, ಪ್ರಯತ್ನ ಮಾಡೋಣ. ಯಾರಿಗಾದರೂ ಅವಕಾಶ ಯಾಕಿದೆ ಅಂದರೆ, ನಮ್ಮಲ್ಲಿ SC ಎಡಬಲ ಪಂಥೀಯರು ಅಂಥೇಳಿ 2 ಭಾಗ ಮಾಡ್ತಾರೆ ಅವರು. ಅವರಿಗೂ ರಿಸರ್ವೇಷನ್ ಇರುತ್ತೆ, ಒಳ ಮೀಸಲಾತಿ ಪ್ರಕಾರ ನಮಗೂ ರಿಸರ್ವೇಷನ್ ಇರುತ್ತೆ. ಎಲ್ಲರಿಗೂ ನಾವು ಲೆಫ್ಟ್ ರೈಟ್ದಾಗ ಲೆಫ್ಟ್ನಾಗ ಹಾಕ್ತಾರೆ. ನಮಗೆ ಲೆಫ್ಟ್ನಾಗ ಹಾಕೋದ್ರಿಂದ ಎಲ್ಲರಿಗೂ ಕೊಟ್ಟು, ಅಕಸ್ಮಾತ್ ಲೆಫ್ಟ್ನಾಗ ಏನು ಪ್ರಮುಖ ಜಾತಿಗಳು ಲೆಫ್ಟ್ನಾಗ ಬರೋ ಮಾಂಗ, ಮಾದರ, ಢೋರ, ಸಮಗಾರ, ಮಚಗಾರ, ಈ ಪ್ರಮುಖ ಲೆಫ್ಟ್ನಾಗ ಬರುವಂಥ ಜಾತಿಗಳು ಇವು ಸಬ್ ಕಾಸ್ಟ್ಗಳು. ಮತ್ತು ಈ ಡೋರ್ನಾಗೆ ಸಬ್ ಕಾಸ್ಟ್ ಬೇರೆ ಬರ್ತಾವೆ. ಮಾಂಗದಾಗ ಮತ್ತು ಬೇರೆ ಬೇರೆ ಸಬ್ ಕಾಸ್ಟ್ ಬರ್ತಾರೆ. ಟೋಟಲಿ ಎಲ್ಲ SCಗಳು ಕೂಡಿ 101 ಜಾತಿಗಳನ್ನು ಕನ್ಸಿಡರ್ ಮಾಡ್ಯಾರ ಅವರು SCಗಳು ಅಂತ ಹೇಳಿ. ಆ SCಯಲ್ಲಿ ನಮ್ಮ ಸಮಾಜಕ್ಕೆ ಆದ್ಯತೆ ಕೊಡಬೇಕು ಅಂದ್ರೆ ಲೆಫ್ಟ್ ರೈಟ್ ಬಿಟ್ಟು ಏನಾರೇ ಕೊಡಬೇಕಾಗಿತ್ತು ಅಂದ್ರೆ ನಮಗೆ ಅವಕಾಶ ಸಿಗಬಹುದು ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡಾಕತ್ತೀವಿ.
ಟೋಟಲ್ ಸಾಮಾಜಿಕ ನ್ಯಾಯದಡಿ ತಮಗೆ ಸಾಮಾಜಿಕ ನ್ಯಾಯದಡಿ. ಸರಿ, ಒಂದು ಕಡೆ ಸಚಿವ ಸ್ಥಾನಕ್ಕೆ ಶುರುವಾಗಿ ಹೋಗಿದಾರ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಬೆಂಗಳೂರಿನಾಗ ಹೋಗಿ ಅಲ್ಲಿ ಯಾರು ಏನೂ ಪ್ರಯತ್ನವೇ ನಡೆದಿಲ್ಲ. ಆದರೆ ಸೃಷ್ಟಿ ಏನಾಗತ್ತೆ ಅದಪ್ಪ ಅಂದ್ರೆ ಇಲ್ಲ ಕಚ್ಚಾಟ ನಡೆದ ಅಂತ ಹೇಳ್ತೀರಿ ನೀವು. ಕಚ್ಚಾಟ ಅನ್ನಕ್ಕೆ ಏನು ಪ್ರಶ್ನೆನೇ ಇಲ್ಲಲ್ರಿ. ಈಗಂತೂ ನನ್ನ ಪ್ರಕಾರ ನೋಡಿದ್ರೆ ಈಗ ಸದ್ಯಕ್ಕಂತೂ ಯಾರು ಏನೂ ಮಾಡೋಂಗಿಲ್ಲ. ಯಾಕಂದ್ರೆ ಅಧಿವೇಶನ ಚಾಲೂ ಐತಿ, ಅಧಿವೇಶನದಾಗ ಸಮಸ್ಯೆ ಬೇಡ. ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆಗ್ತೈತಿ, ರಿಕಾರ್ಡ್ ಬ್ರೇಕ್ 17 ಬಾರಿ ಈಗಾಗಲೇ ಮಾಡಿದ್ದಾರೆ, 18ನೇ ಬಾರಿ ಈಗ ಬಜೆಟ್ ಮಂಡನೆ ಮಾಡ್ತಾರೆ. ಮತ್ತು ಅಲ್ಲಿ ತನಕ ಅವ್ರಿಗೆ ಅವಕಾಶ ಇರ್ಬೋದು ಅಂತ ನಮ್ಮ ಲೆಕ್ಕ ಐತಿ. ಮತ್ತು 99% ಏನು ಹೇಳಬೇಕಪ್ಪ ತಮಗಂದ್ರೆ, ನಾವು ಅಷ್ಟು ದೊಡ್ಡವರಲ್ಲ. CM ಇವರೇ ಆಗಬೇಕು, ಇವರೇ ಮಾಡಬೇಕು, ಇವರಿಗೆ ಆಗಬೇಕು, DK ಶಿವಕುಮಾರ್ ಆಗಬೇಕು ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂಥೇಳಿ ಹಿಂಗೆ ನಾವು ಅಂತೂ ಹೇಳೋಕೆ ಅಷ್ಟು ದೊಡ್ಡವರು ಆಗಿಲ್ಲ. ಅದರ ಆಗುವಂಥ ಪ್ರಶ್ನೆನೂ ಇಲ್ಲ. ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತಿ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಅಲ್ಲ, ಹೌದು, CLP ನೀವು ಈಗ ಮತ್ತೆ ಇರ್ತೀರಿ, ನಿಮ್ಮದು ಒಂದು ಓಟ್ ಇರ್ತದೆ, ಆದ್ರೆ ನಿಮ್ಮದೇ ಆದಂಥ ಒಂದು ಅಭಿಪ್ರಾಯ ಇರ್ತದೆ. ಅಂದ್ರೆ ಈ ರೀತಿ ಗೊಂದಲ ಏನು ಉಂಟಾಗಿದೆ, ಸಿದ್ದರಾಮಯ್ಯ ಮುಂದುವರೆದ್ರೆ ಚೆನ್ನಾಗಿರ್ತದೋ ಅಥವಾ DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರೆ ಚೆನ್ನಾಗಿರ್ತದೋ ಅಂತ? ಅವಕಾಶ ಅಥವಾ ಮುಂದುವರಿತಾರೋ ಏನು ಮಾಡ್ತಾರೋ ಈಗಾಗಲೇ ತಮಗೆ ಉತ್ತರ ಹೇಳೀನಿ ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ. ಟೋಟಲಿ ಸಿದ್ದರಾಮಯ್ಯ ಅವರೇ ಆಗ್ತಾರೋ ಮುಂದುವರಿತಾರೋ ಗೊತ್ತಿಲ್ಲ, ಅಥವಾ DK ಶಿವಕುಮಾರ್ ಆದರೂ ಆಗ್ಬೋದು, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮಟ್ಟಕ್ಕೆ ನಾವು ಮಾತ್ರ ಬೆಳೆದಿಲ್ಲ ಅಂತ ಹೇಳಬಲ್ಲೆ ನಾನು. ಸರ್, ಕೆಲವೊಬ್ರು ಆಲ್ರೆಡಿ ಏನು ಮಾಡಿದ್ದಾರೆ, ಗುರುತಿಸ್ಕೊಂಡ್ಬಿಟ್ಟಾರೆ. ನಾ DK ಶಿವಕುಮಾರ್ CM ಆಗಬೇಕು ಅಂತ ಡೆಲ್ಲಿಲಿ ಒಂದು ಕೆಲವೊಂದು ಜನ ಕೂತ್ಕೊಂಡಾರ, ಇಲ್ಲ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಒಂದು ಜನ ಕೂತಿದ್ದಾರೆ. ನಾವು ತಟಸ್ಥನೋ ಅಥವಾ ಯಾರ ಪರವಾಗಿ ಇದೀನೋ ಅಂತ? ಯಾರ ಪರವಾಗಿನೂ ಇಲ್ಲ, ನಾವು ಕಾಂಗ್ರೆಸ್ ಪಾರ್ಟಿ ಪರವಾಗಿದ್ದೀನಿ. ಸರ್, ಈಗ ಕೆಲವು ಸ್ವಾಮೀಜಿಗಳು ಸಹ ಹೌದು ಸಿದ್ದರಾಮಯ್ಯ ಸೀಟ್ ಬಿಟ್ಕೊಡ್ಬೇಕು, DK ಶಿವಕುಮಾರ್ ಆಗಬೇಕು ಪಕ್ಷ ಸರ್. ಸ್ವಾಮೀಜಿಗಳು ಅವರು ಇವರು ಎಲ್ಲರೂ ಕೂಡಿ ಅವ್ರ ಸಮಾಜದ ಅವ್ರ ಸ್ವಾಮಿಗಳು ಅವ್ರ ಕಡೆ ಅವರು ಆಗಬೇಕಂತ ಅಪೇಕ್ಷೆ ಪಟ್ಟರೆ, ಈ ಸಮಾಜದಿಂದ ಕೆಲವು ದಲಿತ ಸಮಾಜಗಳು, ಅಹಿಂದ ವರ್ಗದ ಸ್ವಾಮಿಗಳು ಎಲ್ಲರ ಜೊತೆ ಕೂಡಿಕೊಂಡು ನಮ್ಮ ಸಿದ್ದರಾಮಯ್ಯ ಮುಂದುವರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಸ್ವಾಮೀಜಿಯವರಿಗಿಂತ ನನ್ನ ದೃಷ್ಟಿಕೋನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶಾಸಕ ಭಾಳ ಮಹತ್ವ ಇರ್ತೈತಿ. ಶಾಸಕರ ಬಹುಮತ ಯಾರಿಗೆ ಆಗ್ತೈತಿ ಅವ್ರು ಆಗಬೇಕು. ನಮ್ಮ ಮೀಟಿಂಗ್ ಕರೀಲಿಲ್ಲ ಅವ್ರು ಬೇಕಾದಂಗೆ ನಮಗೆ. ಸರ್, ಇಲ್ಲಿ ಒಬ್ಬರು ಹೇಳ್ತಾರೆ, ಇಲ್ಲ ಶಾಸಕರು ಏನು ನಿರ್ಧಾರ ಮಾಡ್ತೇವೆ ಅಂತ ಹೇಳ್ತಾರೆ, ಎಲ್ಲರೂ ಮಾಡ್ತಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ಅಂತ. ಹಾಗೆ ಶಾಸಕರು ಏನು ಹೈಕಮಾಂಡ್ ಪಾಲನೆ ಮಾಡೋದು, ಅವ್ರ ಆದೇಶ ಪಾಲನೆ ಮಾಡೋದು ಅಷ್ಟೇನಾ? ಶಾಸಕರ ಮಹತ್ವನೂ ಅದ? ಇಲ್ಲ, ಶಾಸಕರಿಗೂ ಮಹತ್ವ ಇರ್ತೈತೆ ಅಲ್ರಿ. ಅವರಿಗೂ ಹೈಕಮಾಂಡ್ನು ಮೀಟಿಂಗ್ ಕರಿಬೇಕಾದ್ರೆ ಹೈಕಮಾಂಡೇ ಕರಿಬೇಕಾಗ್ತೈತಿ. ಈಗ ಶಾಸಕರ ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದ್ರೆ ತಪ್ಪಾಗ್ತೈತೆ ಅಂತಾರೆ ಅವರು. ಯಾಕಪ್ಪ ಸುಮ್ಮನೆ ರಿಸ್ಕ್ ಏನೇನೋ ಅಥವಾ ಸಿದ್ದರಾಮಯ್ಯ ಹಿಂಗೆ ಗೆಟ್ ಟುಗೆದರ್ ಅವರು ತಮ್ಮ ಮನಸ್ಸಿಗೆ ಇದು ಮಾಡಿಕೊಂಡು ಯೋಚನೆ ಮಾಡೋ ಸಂಬಂಧ ಒಬ್ರಿಗೆ ಭೇಟ ಆದರೆ ಬದಲಾವಣೆ ಆಗ್ತಾರೆ ಸುಮ್ಮನೆ. ಈಗ ದಲಿತ CM ಆಗಲಿ, ದಲಿತರೊಬ್ಬರು CM ಆಗಬೇಕು ಅಂತ ಶುರುವಾಗಿದೆ. ದಲಿತರು ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅನ್ನೋದನ್ನ ಈ ಕೂಗು ಶುರುವಾಗಿದೆ. ಅದಕ್ಕೆ ತಮ್ಮ ಬೆಂಬಲ ಇದೆಯಾ ಅಥವಾ ಹೆಂಗೆ ಸರ್? ಯಾಜೇ ದಲಿತನಾಗಿ ಹೇಳಬೇಕಂದ್ರೆ ಒಮ್ಮೆ ಅವಕಾಶ ಕೊಡಬೇಕು, ಅವರಿಗೂ ಅವಕಾಶ ಕೊಡಬೇಕಲ್ಲ. ಸಿಕ್ಕೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಂದೂ ಸಿಕ್ಕೇ ಇಲ್ಲ ಇನ್ನತನ. ಬೇಕಾದ್ರೆ ಮಹಾರಾಷ್ಟ್ರನಾಗ ಸಿಕ್ಕೈತಿ, ಪಕ್ಕದ ಮಹಾರಾಷ್ಟ್ರನಾಗ ಈಗಾಗಲೇ ಇಂಥ ಸ್ಥಿತಿ ಬಂದಾಕರೆ ನಮ್ಮ ಸುಶೀಲ್ ಕುಮಾರ್ ಶಿಂದೆ ಅವರಿಗೆ ದಲಿತ ಮುಖ್ಯಮಂತ್ರಿ ಆಗಿ ಹೋಗ್ಯಾರ ಅಲ್ಲಿ. ಕರ್ನಾಟಕನಾಗಂತೂ ಒಟ್ಟ ಇಲ್ಲ, ಯಾವ ಪಾರ್ಟಿನೂ ಇಲ್ಲ ಒಟ್ಟ ಟೋಟಲಿ. ಆದರೆ ಸ್ವಾಗತ ಅವಶ್ಯ ರೀ. ನಾವೊಬ್ಬ ದಲಿತನಾಗಿ ಮತ್ತು ಸ್ವಾಗತ ಮಾಡೇಬೇಕಲ್ರಿ, ಅದರಾಗ ಏನೈತಿ. ಆಗಬೇಕು, ಕೊಟ್ಟರೆ ಯಾರು ಬೇಡತ್ತಾರೆ, ಯಾರು ಮುಖ್ಯಮಂತ್ರಿ ಸ್ಥಾನವಲ್ಲತ್ತಾರೆ, ಯಾವ ಸಮಾಜರೇ ಇರಲಿ ಅಥವಾ ಯಾವುದೇ ಕಾಸ್ಟ್ದವ್ರಿದ್ರು ಅವರು ತಮ್ಮ ಕೆಲ ಸಚಿವರು ಬಹಳಷ್ಟು ಜನ ಶಾಸಕರು ಖರ್ಗೆ ಪರ ಒಲವು ತೋರಿಸ್ತಾ ಇದ್ದಾರೆ. ಆದರೆ ಒಳ್ಳೆಯದು, ನಮ್ಗೆ ಸಂತೋಷ ಅಂತಕ್ಕಂಥ ಶಿವಾನಂದ ಪಾಟೀಲ್ ಹೇಳಿದ್ರು. ಹೌದ್ರಿ, ನಮ್ಮ ಎಲ್ಲರೂ ಹೇಳ್ತಾರೆ ಬರೇ ಮಾಡೋರು ಮಾಡಿದ್ರೆ ಒಟ್ಟ ಆಗ್ತೈತಿ ಇಷ್ಟೇ. ಆಗ್ಬೇಕಲ್ರಿ, ಎಲ್ಲ ಸಮಾಜಕ್ಕೂ ಪ್ರಾತಿನಿಧ್ಯ ಸಿಗ್ಬೇಕಲ್ಲ. ಏನು ತಪ್ಪಿದೆ ಹೇಳ್ರಿ. ಸರ್, ಈಗ ಖರ್ಗೆ ಅವರು ಇನ್ನೊಂದು ವಿಚಾರ ಹೇಳಿದ್ದಾರೆ ಸರ್. ಅಂದ್ರೆ ಇವತ್ತು ಈ ಪ್ರತ್ಯೇಕ ರಾಜ್ಯ ನೀವು ನಿಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ
ಅನುದಾನ ಕೊಡಿರೋದು ಕೇಳ್ತೀವಿ ನಾವು ಬೇರೆ ರಾಜ್ಯ ಮಾಡಲಿ ಅಂತೇಳಿ ನಾವೇನು ಅನ್ನಂಗಿಲ್ಲ ಸುಮ್ಮನೆ ಸರ್ ಜಿಲ್ಲೆ 371 ಸೇರ್ಸ್ಲಾಕ ಯೋಗ್ಯವಾದ ನಮ್ಮ ಇಂಡಿ ತಾಲೂಕು ಅಷ್ಟೇ ಅಲ್ಲ, ಇಂಡಿ ತಾಲೂಕು ಯಾಕ್ರಿ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆನೇ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ನಾರ್ಮ್ಸಿಗೆ ಒಪ್ಪುವಂಥ ಜಿಲ್ಲೆ ಯಾವುದೇ ಇದ್ರೆ 371 ಅದು ವಿಜಯಪುರ ಜಿಲ್ಲೆ. ಹಾರ್ಟಿಕಲ್ಚರ್ ಬೆಳೆ ಮಳೆ ಕಡಿಮೆ ಆಗಿದ್ದು ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡೋದ್ರೆ ನಮ್ಮದೇ ಬರ್ತೈತಿ. ಆದರೆ ನಮ್ಮಲ್ಲಿ ಯೂನಿಟಿ ಇರಲಾರ್ದಕ್ಕೆ ನಮ್ಮ ರಾಜಕಾರಣಿಗಳು ನಿಸ್ವಾರ್ಥದಿಂದ ಹೋರಾಟ ಮಾಡಲಾರ್ಬಿಟ್ಟಾಕ 371 ಉಳಿದೈತಿ. ಆ್ಯಕ್ಚುಲಿ ನಾವು ಇದ್ದೀವಿ 371 ಆಗಬೇಕು, ನಮಗೆ ಕೊಡಬೇಕು. ಈಗ ನಮ್ಮೂನೇ ರಸ್ತೆ ನೋಡ್ರಿ, ಈ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ದುಡ್ಡು ಹೆಚ್ಚಿ ಕೊಡ್ತಾರೆ. ಗುಲ್ಬರ್ಗ ಪಕ್ಕದಲ್ಲಿ ನನ್ನ ಪಕ್ಕದೊಳಗೆ ಕೆಲವು ರಸ್ತೆಗಳು ಬರ್ತಾವೆ. ಅವು ಕಲ್ಯಾಣ ಕರ್ನಾಟಕದವರು ಅವರೆಲ್ಲ ಹಾಕಿದ್ದಾರೆ. ಅವರು ನಮಗೆ ದುಡ್ಡೇ ಇಲ್ಲ. ನಾವು ಹೇಳಿವಿ ನಮಗೆ 371 ಮಾಡಿರ್ತೇವೆ. ನಾವು ಇದ್ದಾಕರೆ ಹೋರಾಟ ಮಾಡಿ ಆ ಬಸ್ ಡಿಪೋ ಮಾತ್ರ ಚೇಂಜ್ ಮಾಡಿದ್ದೀವಿ ನಾವು. ನಮ್ಮ ಮೊದಲ ಇದು ಆ ಭಾಗಕ್ಕಿದ್ದದ್ದು ಈಗ ವಾಯು ಕರ್ನಾಟಕ ಹಾಕ್ರಿ ಅಂತ ಹೇಳಿ ಇದು ಮಾಡಿದ್ರು. ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಸರ್? ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಹೈಕಮಾಂಡ್ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು, ಅದರೊಳಗೆ ಒಬ್ಬರು ಬರ್ತಾರೆ. ಅವರು ಒಬ್ಬರು ನಮ್ಮ ಸೋನಿಯಾ ಗಾಂಧೀಜಿಯವರು ಜೊತೆಗೆ ರಾಹುಲ್ ಗಾಂಧಿ ಇವರು ಏನದಾರೆ ಎಲ್ಲರೂ, ನಮ್ಮ ವೇಣುಗೋಪಾಲ ಎಲ್ಲರೂ ಜೊತೆ ಕೂಡ್ಕೊಂಡು ಒಂದು ಚರ್ಚೆ ಮಾಡಿ ಯಾವುದು ಮಾಡಿದ್ರೆ ಒಳ್ಳೆಯದಾಗ್ತೈತಿ ಅಂತ ಯೋಚನೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರು ಬಂದು ನಮ್ಮ ಶಾಸಕರ ಸಭೆ ಕರೆದು ಶಾಸಕರ ಮಧ್ಯದೊಳಗೆ ಹೇಳ್ತಾರೆ. ಇದು ಮಾತ್ರ ಗ್ಯಾರಂಟಿ. ಹೋದ ಬಾರಿನೂ ಅವರು ನಮ್ಮ ಶಾಸಕರ ಸಭೆ ಕರೆದೇ ಹೇಳ್ಯಾರ. ಈಗ ಬಂದು ಅವ್ರು ಹೇಳೋದ್ರ ನಡೀತೈತಿ. ತೀರ್ಮಾನ ಏನಿದ್ರು ಓಕೆ ಸರ್. ಓರಿ ತೀರ್ಮಾನ ಏನೇ ಇದ್ರು ಸಿದ್ದರಾಮಯ್ಯ ಚೇಂಜ್ ಆಗ್ಬೇಕಂದ್ರೂ ಏನೇ ತೀರ್ಮಾನ ಇದ್ರು ಹೈಕಮಾಂಡ್ ಹೇಳ್ತಂದ್ರೆ ಒಪ್ಪಬೇಕಲ್ರಿ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಮನಸ್ಸಿಲ್ಲ ಅಂದ್ರೆ ಒಪ್ಪಬೇಕಾಗ್ತದೆ. ಮನುಷ್ಯ ಯಾಕಿರಂಗಿಲ್ರಿ. ಸರ್ ಈಗ ಕುದುರೆ ವ್ಯಾಪಾರ ನಡೆದಿದೆ ಶಾಸಕರು, ಇದು ಮಾತ್ರ ಸುಳ್ಳು. 50 ಲಕ್ಷ 70 ಲಕ್ಷ ಈಗ 100 ಕೋಟಿ 70 ಕೋಟಿ 50 ಕೋಟಿ ಏನೇನೋ ಕೇಳ್ಬಿಡ್ತಾರೆ. ಹೇಳ್ತಾರೆ. ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದಾರೆ ಈ ರೀತಿ ಯಾರು ನಡೆದಿದೆ, ನಿಮ್ಗೆ ಏನಾದ್ರು ಕಿವಿಗೆ ಬಿದ್ದಿದೆ ಏನಾದ್ರು? ಹಾಗೇನೂ ಇಲ್ಲ. ಒಟ್ಟು ಯಾರು 50 ಕೋಟಿನೂ ಇಲ್ಲ, 75 ಕೋಟಿನೂ ಇಲ್ಲ, 100 ಕೋಟಿನೂ ಇಲ್ಲ. ಇವರು ಸುಮ್ಮನೆ ಇವೆಲ್ಲ ಸೃಷ್ಟಿ. ಅಲ್ಲ ಸರ್, ಗೋವಿಂದ ಕಾರಜೋಳ ಅವರು ಹೇಳಿದಾರೆ ಸರ್ 50 ಕೋಟಿ ಇತ್ತು 70 ಕೋಟಿ ಹೋಗಿದೆ. ಅವ್ರ ಪಾರ್ಟಿಯಾಗ ಇರ್ಬೋದು, ಏನಿರಿ ನಮ್ಮ ಪಾರ್ಟಿಯಾಗ ಮಾತ್ರ ಇಲ್ಲ. ಕುದುರೆ ವ್ಯಾಪಾರ ಕಾಂಗ್ರೆಸ್ ನಲ್ಲಿ ಸರ್ ಈಗ ನಡೆದಿರೋದು ಇಲ್ಲಲ್ಲ. ಅಲ್ರಿ ಸರ್, ಈಗ ನಾನೊಬ್ಬ ಶಾಸಕ ಇದ್ದೀನಿ ಇಲ್ಲಿ. ಈ ಕೇಳಿದ್ರಪ್ಪ ಅಂದ್ರೆ ಈಗ ನಮಗೇನಾರ ಕೇಳಿದ್ರಂದ್ರೆ ನಮ್ಮ ಜಿಲ್ಲಾ ಶಾಸಕರುಗಳಿಗೆ ಕರೆದು ಕೇಳಿದ್ರಂದ್ರೆ ನಾವೆಲ್ಲರೂ ಕೂಡಿ ಇಂಥ ಒಪಿನಿಯನ್ ಹೇಳ್ತೀವಿ. ಎಲ್ಲರೂ ಕೂಡ್ಕೊಂಡು ಹೇಳ್ತೀವಿ. ಒಬ್ಬರೇ ಹೇಳಂದ್ರೂ ಹ್ಯಾಂಗೆ ಆಗತ್ತಿರೋದು, ಒಬ್ಬರಿಂದ ಏನೂ ಆಗಂಗಿಲ್ಲ. ಎಲ್ಲರೂ ಜೊತೆ ಕೂಡ್ಕೊಂಡು ಹೇಳ್ತೀವಿ. MB ಪಾಟೀಲ್ ನಮ್ಮ ಉಸ್ತುವಾರಿ ಸಚಿವರು ಅದಾರ, ಅವರು ಸನ್ಮಾನ್ಯ ನಮ್ಮ ಶಿವಾನಂದ ಪಾಟೀಲ್ರು, ಯಶವಂತರಾಯಗೌಡರು ಎಲ್ಲರೂ ಜೊತೆ ಕೂಡ್ಕೊಂಡು ಒಂದು ತೀರ್ಮಾನ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಒಟ್ಟಿನಲ್ಲಿ ನನ್ನ ದೃಷ್ಟಿಕೋನದಾಗ ನಾವು ಮಂತ್ರಿ ಆಗೋದಕ್ಕಿಂತ ಅಥವಾ ಈ ಗದ್ದಲ ಆಗೋದಕ್ಕಿಂತ ನಮಗೇನು ಬೇಕಾಗ್ಯದ, ಇನ್ನೂ ಒಟ್ಟು ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಅಭಿವೃದ್ಧಿನೇ ಇಲ್ಲ. 10 ವರ್ಷ ಆಯಿತು ಒಂದು ರೋಡ್ ಇಲ್ಲ. ಇನ್ನೊಂದಲ್ಲ ಒಬ್ಬರು ಒಂದು ರೋಡ್ ಹಾಕಿಲ್ಲ. ಆದರೆ ಅವು ಕಂಪ್ಲೀಟ್ ರೋಡ್ ಮಾಡಿ ನಮಗೆ ಅಭಿವೃದ್ಧಿಗೆ ಹಣ ಕೊಡಲಿ ಸಾಕು. ನಮ್ಮ ಬೇಡಿಕೆ ಮಾತ್ರ ಇಷ್ಟೇ ಇದೆ. ಸರ್ ಆಮೇಲೆ